आरआर मीडिया 24/7 में आपका स्वागत है। कर्नाटक के मुख्यमंत्री सिद्धरामैया ने बेलगावी में पत्रकारों से बातचीत के दौरान कहा, हमने अगले 3 दिनों में उत्तर कर्नाटक से जुड़े मुद्दे पर चर्चा करने का निर्णय ले लिया है। अपोजिशन कौन सा विषय उठाएंगे, यहाँ हम भविष्यवाणी नहीं कर सकते। वक्फ मुद्दे पर बोलते हुए उन्होंने कहा, हमने अभी तक फीडबैक नहीं दी है और चर्चा पूरी नहीं हुई है। मुझे नहीं पता कि वे इसे उठाएंगे या उत्तर कर्नाटक के मुद्दे पर बहस के लिए तैयार है। अनवर मणिपड़ी के इस दावे पर कि विजयेंद्र येडियुरप्पा द्वारा उन्हें 150 करोड़ की पेशकश वाली बात झूठी है। सिद्धरामैया ने कहा, यह बयान पहले मणिपड़ी ने दिया था, बयान देने वाले वही है। उन्होंने कहा, हमने उनके बयान के आधार पर प्रतिक्रिया दी। अगर वहाँ अब इसे झूठा कह रहे हैं तो हम क्या कर सकते हैं। मेरी दृष्टि में मैंने सही प्रतिक्रिया दी है। उन्होंने प्रेस कॉन्फ्रेंस में आरोप लगाते हुए यह बात कही थी। अब कई सालों बाद वहाँ इसे नकार रहे हैं। प्रहलाद जोशी द्वारा मुख्यमंत्री से कूडल संगम पंचमशाली पीठ के श्री बसवंजय मृत्युंजय स्वामी से प्रदर्शनकारियों पर हुए लाठीचार्ज के लिए माफी मांगने की मांग पर सिद्धरामैया ने जवाब दिया, जब वे सत्ता में थे तब जोशी ने इसे क्यों नहीं सुलझाया। माफी किसे मांगनी चाहिए? जो लोग इस मुद्दे को सुलझाने में असफल रहे उन्हें माफी मांगनी चाहिए। ತೀರ್ಮಾನ ಆಗಿರೋದು ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಅವರು ಯಾವ ಸಬ್ಜೆಕ್ಟ್ ರೈಸ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ವಿರೋಧ ಪಕ್ಷದವರು ವಕ್ಫ್ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ, ಮತ್ತೆ ಅದು ಚರ್ಚೆನೂ ಮುಗ್ದಿಲ್ಲ. ಅದನ್ನು ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ. ಗೌರ್ಮೆಂಟ್ ಈಸ್ ರೆಡಿ, ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ, ಉತ್ತರ ಕೊಡಕ್ಕೂ ರೆಡಿ ಇದೆ. ಮಾಣಿಪಾಡಿ ಏನು ಆರೋಪ ಮಾಡಿದ್ರೆ ಅದು ಸುಳ್ಳಿದೆ ಅಂತ ಸ್ವತಃ ಮಾಣಿಪಾಡಿ ಅವರೇ ಹೇಳುವಂಥದ್ದು ಸರ್. ವಿಜಯೇಂದ್ರ ವಿರುದ್ಧ ಆರೋಪ ಮಾಡಿರೋದು ಸರ್. ಇಲ್ಲ ಇತ್ತಪ್ಪ, ಮಾಣಪ್ಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ. ಮತ್ತೆ ಅದು ಏನು ಯಾವ್ದು ಸರಿ ಯಾವ್ದು ತಪ್ಪು? ಈಗ ಮೊದಲು ಹೇಳಿದವ್ರು ಯಾರ್ರೀ? ಮಾಣಿಪಾಡಿ. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಈಗ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ ನೀವೇ? ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಅವರು 150 ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅವರೇ ಮಾತಾಡಿರೋದು, ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು. ಗೊತ್ತಾಯ್ತಾ? ನಂಬರ್ 1. ನಂಬರ್ 2, ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್. ಏನ್ ಮಾಡ್ಬೇಕು ಹೇಳಿ ನೀವೇ ಹೇಳ್ಬೇಕು, ಏನ್ ಮಾಡ್ಬೇಕು? ಸರ್, ಜೋಶಿ ಅವರು ಇದು ಆರೋಪ ಸರಿ ಇದೆ ಏನು ನಿನ್ನೆ ಇವ್ರು ಹೇಳಿದಾರೆ ಸರ್. ಅವರು ಮಣಿಪಾಡಿ ಅವರು ಜೋಶಿ ಅವರು ಹೇಳ್ತಾರೆ ಸ್ವಾಮೀಜಿಗಳು ಕ್ಷಮೆ ಕೇಳ್ಬೇಕಂತಿದ್ದಾರೆ. ಪಂಚಮಸಾಲಿ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ತಾವು ಕ್ಷಮೆ ಕೇಳಬೇಕು, ಪಂಚಮಸಾಲಿ ಸಮಾಜಕ್ಕೆ ತಾವು ಅನ್ಯಾಯ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ. ಅನುಮತಿನೂ ಕೂಡ ಕೊಟ್ಟಿಲ್ಲ. ಅವ್ರು ಯಾಕೆ ಮಾಡ್ಲಿಲ್ಲ? ಜೋಶಿ ಇದ್ದಾಗ ಜೋಶಿ ಅವ್ರು ಯಾಕ್ರಿ ಮಾಡ್ಲಿಲ್ಲ? ಜೋಶಿ ಅವ್ರು ಯಾಕೆ ಇತ್ಯರ್ಥ ಮಾಡ್ಲಿಲ್ಲಪ್ಪ? ಯಾರು ಕ್ಷಮೆ ಕೇಳಬೇಕಾಗಿರೋರು? ಯಾರು ಇತ್ಯರ್ಥ ಮಾಡಲಿಲ್ಲ ಅವ್ರು ಕ್ಷಮೆ ಕೇಳ. ಇಲ್ಲಪ್ಪ, ಈಗ ಅವ್ರು ಹೇಳಿದ್ದಾರೆ, ನೋಡೋಣ. ಈಗ ಅದನ್ನು ಪ್ರಸ್ತಾಪ ಚರ್ಚೆ ಮಾಡಿ